2025ರಲ್ಲಿ ಬಿಡುಗಡೆಯಾದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಒಂದು ವಿಭಿನ್ನ ಶೈಲಿಯ ಕಾಮಿಡಿ ಚಿತ್ರ. ಚಿತ್ರದ ಕಥೆ ಒಂದು ಹಳ್ಳಿಯ ಸಣ್ಣ ಕೋಆಪರೇಟಿವ್ ಬ್ಯಾಂಕ್ ಸುತ್ತುತ್ತದೆ. ಶ್ರೀಮಂತರಾಗಬೇಕೆಂಬ ಹಂಬಲ ಹೊಂದಿರುವ ಟೈಗರ್ ಅಲಿಯಾಸ್ ಕನಕ ಮತ್ತು ಅವನ ಅಪ್ರಬುದ್ಧ ಗೆಳೆಯರ ತಂಡ ಈ ಬ್ಯಾಂಕನ್ನು ದೋಚಲು ಪ್ಲಾನ್ ಮಾಡುತ್ತಾರೆ. ಆದರೆ ದರೋಡೆ ಮಾಡುವಾಗ ಬ್ಯಾಂಕಿನ ಆಟೋಮೆಟಿಕ್ ಶಟರ್ ಲಾಕ್ ಆಗಿ ಕಳ್ಳರೇ ಒಳಗೆ ಸಿಲುಕಿಕೊಳ್ಳುತ್ತಾರೆ. ಹೊರಗಡೆ ಪೊಲೀಸ್ ಸುತ್ತುವರಿದಾಗ ನಡೆಯುವ ಹಾಸ್ಯ ಮತ್ತು ಟ್ವಿಸ್ಟ್ಗಳೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ದೀಕ್ಷಿತ್ ಶೆಟ್ಟಿ ಅವರ ಮ್ಯಾನರಿಸಂ ಮತ್ತು ಡೈಲಾಗ್ ಡೆಲಿವರಿ ಮೂಲಕ ಚಿತ್ರವನ್ನು ಮುನ್ನಡೆಸುತ್ತಾರೆ. ಅಭಿಷೇಕ್ ಕಾಸರಗೋಡು ಅವರ ಛಾಯಾಗ್ರಹಣ ಮತ್ತು ಜೂಡಾ ಸ್ಯಾಂಡಿ ಸಂಗೀತ ಚಿತ್ರಕ್ಕೆ ಶಕ್ತಿ ತುಂಬಿದೆ. ಮೊದಲಾರ್ಧದಲ್ಲಿ ಬರುವ ಕಾಮಿಡಿ ಸನ್ನಿವೇಶಗಳು ಮತ್ತು ಸಾಧ್ರು ಕೋಕಿಲಾ ಅವರ ಪೊಲೀಸ್ ಪಾತ್ರ ನಗುವನ್ನು ಉಕ್ಕಿಸುತ್ತದೆ. ಮೈನಸ್ ಪಾಯಿಂಟ್ಸ್: ದ್ವಿತೀಯಾರ್ಧದಲ್ಲಿ ಕಥೆ ಸ್ವಲ್ಪ ಎಳೆಯಲ್ಪಟ್ಟಂತೆ ಅನಿಸುತ್ತದೆ. ರಾಜಕೀಯ ಮತ್ತು ಸಾಮಾಜಿಕ ಸಂದೇಶ ನೀಡುವ ಹಾದಿಯಲ್ಲಿ ಮುಖ್ಯ ಕಥೆ ಸ್ವಲ್ಪ ಮಂಕಾಗುತ್ತದೆ. ಇದು ಕೇವಲ ದರೋಡೆ ಚಿತ್ರವಲ್ಲ, ಮಾನವೀಯತೆ ಮತ್ತು ಸಮಾಜದ ಬಗ್ಗೆಯೂ ಮಾತನಾಡುತ್ತದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕನ್ನಡದಲ್ಲಿ ಬಂದಿರುವ ಒಂದು ವಿಭಿನ್ನ ಹೈಸ್ಟ್ ಕಾಮಿಡಿ ಸಿನಿಮಾ. ಸಣ್ಣಪುಟ್ಟ ಲೋಪಗಳಿದ್ದರೂ ದೀಕ್ಷಿತ್ ಶೆಟ್ಟಿಯವರ ನಟನೆ ಮತ್ತು ಸಿನಿಮಾದಲ್ಲಿರುವ ಒಳ್ಳೆ ಮೆಸೇಜ್ಗಾಗಿ ಒಮ್ಮೆ ನೋಡಬಹುದಾದ ಚಿತ್ರ. ನಿಮಗೆ ಈ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.